ಇನ್ನು ಆಚೆ ಬಂದಮೇಲೆ ಗಿಲ್ಲಿ ಕ್ರೇಜ್ ನೋಡ್ಬಿಟ್ಟು ಏನು ಅನ್ನಿಸ್ತು ಜಾಹ್ನವಿ ಅವ್ರಿಗೆ? ಬಿಕಾಸ್ ಗಿಲ್ಲಿ ಮತ್ತು ರಕ್ಷಿತಾಗೆ ತುಂಬಾ ಕ್ರೇಜ್ ಕ್ರಿಯೇಟ್ ಆಗಿರುವಂಥದ್ದು. ರಕ್ಷಿತಾಗೆ ನೀವೇ ಮಾಡಿಕೊಟ್ಟಿದ್ದು ಬಿಡಿ, ಇಬ್ಬರು ಸೇರಿಕೊಂಡು. ಜೊತೆಗೆ ಗಿಲ್ಲಿ ಅವರು ನಿಮಗೆ ದೊಡ್ಡವ ಚಿಕ್ಕವ ಅಂತ ಹೆಸರಿಟ್ಟಿರೋದು, ಅದು ತುಂಬ ಸಾಂಗ್ ವೈರಲ್ ಆಗೋಗ್ಬಿಟ್ಟಿದೆ. ಜೊತೆಗೆ ಕಿತಾಪತಿ ಹೆಂಗುಸ್ರೆ ಅದು ಕೂಡ ವೈರಲ್ ಆಗ್ತಿದೆ. ಸೊ ಒಂದು ರೀತಿ ನಿಮ್ಮನ್ನ ವಿಲನ್ ಆಗಿ ಪೋರ್ಟ್ರೇ ಮಾಡೋದು ಗಿಲ್ಲಿನೂ ಒಬ್ರು ಕಾರಣ ಅಂತಲೂ ಹೇಳ್ಬೋದು, ಕಿಲಾಡಿ ಗಿಲ್ಲಿ. ಸೊ ಅದ್ರ ಬಗ್ಗೆ ಎಲ್ಲ ಏನು ಹೇಳ್ತೀರಿ? ಓಕೆ, ಅದು ನೋಡಿದಾಗ ಗಿಲ್ಲಿ ಕ್ರೇಜ್ ನೋಡಿದಾಗ ನನಗೇನು ಅನ್ನಿಸ್ಲಿಲ್ಲ. ಯಾಕಂದರೆ ಗೊತ್ತು, ಜನ ಮರಳೋ ಜಾತ್ರೆ ಮರಳೋ. ಒಂದು ಬಿಗ್ ಬಾಸ್ ಅಂತ ಬಂದಾಗ ಕೆಲವ್ರಿಗೆ ಆ ಲೆವೆಲಿಗೆ ಒಂದು ಫ್ಯಾನ್ ಫಾಲೋವಿಂಗ್ ಆಗೋದು ನಾನು ನೋಡಿದ್ದೀನಿ. ಅದು ಜನ ಮರಳೋ ಜಾತ್ರೆ ಮರಳೋ. ಲಾಸ್ಟ್ ಸೀಸನಲ್ಲೂ ನಾವು ತುಂಬ ಜನರು ನೋಡಿದ್ದೀನಿ, ಹೆಸರು ಹೇಳಲ್ಲ. ನನಗದ್ರ ಬಗ್ಗೆ ಯಾವ ಶಾಕು ಅಥವಾ ಆಶ್ಚರ್ಯ ಆಗಲ್ಲ. ಅವ್ರಿಗೇನೋ ಇಷ್ಟ ಆಗಿರುತ್ತೆ, ಇಷ್ಟಪಡ್ತಾ ಇರ್ತಾರೆ. ಓಕೆ, ಇದು ಅದೇ ಸ್ವಲ್ಪ ದಿನ ಇದ್ದೇ ಇರುತ್ತೆ, ನೆಕ್ಸ್ಟ್ ಸೀಸನ್ ಬರೋ ತನಕ ಇದೆಲ್ಲ ಇದ್ದೇ ಇರುತ್ತೆ. ಸೊ ಜನರು ಇಷ್ಟಪಡ್ತಾ ಇದ್ದಾರೆ ಅಂದರೆ ಪ್ಯೂರ್ಲಿ ಅದು ಅವ್ರ ಚಾಯ್ಸ್. ಅವರಿಗೆ ನಮಗೆ ಒಳಗಡೆ ಇರಿಟೇಟ್ ಆಗೋದು ಜನಕ್ಕೆ ಆಚೆ ಇಷ್ಟ ಆಗ್ಬೋದು. ಅದು ಒಂಥರ ಒಳಗಡೆ ನಾವು ನೋಡೋ ದೃಷ್ಟಿಕೋನ ಬೇರೆ ಇರುತ್ತೆ, ಆಚೆ ನೋಡೋ ದೃಷ್ಟಿಕೋನ ಬೇರೆ ಇರುತ್ತೆ. ಸೊ ಹಾಗಾಗಿ ನನಗೇನು ಅನಿಸ್ಲಿಲ್ಲ ಆ ಕ್ರೇಜ್ ಎಲ್ಲ ನೋಡಿ. ಅದು ಬಿಗ್ ಬಾಸ್ಗೆ ಒಂದು ಕ್ರೇಜ್ ಇದೆ. ಪ್ರತಿ ಸಲ ಬಿಗ್ ಬಾಸ್ ಕಂಟೆಸ್ಟೆಂಟ್ಸು ನೆಗೆಟಿವ್ ಇರೋರು ಪಾಸಿಟಿವ್ ಆಗ್ತಾರೆ, ಪಾಸಿಟಿವ್ ಇರೋರು ನೆಗೆಟಿವ್ ಆಗ್ತಾರೆ ಅಂದರೆ ಅದು ಆ ಶೋಗಿರೋ ಶಕ್ತಿ. ಯಾಕಂದರೆ ಜನ ಎಷ್ಟು ಆಳವಾಗಿ ಡೀಪಾಗಿ ತೊಗೊಂಡು ನೋಡ್ತಾ ಇರ್ತಾರೆ ಅಂದಾಗ ನನಗೆ ಗೊತ್ತು ಅದು ಬಿಗ್ ಬಾಸ್ನ ಎಷ್ಟು ಸೀರಿಯಸ್ ಆಗಿ ಜನ ತಗೋತಾರೆ ಅಂತ. ಸೊ ಅವ್ನು ಮಾಡೋ ಕಾಮಿಡಿ ಎಲ್ಲ ಜನಕ್ಕೆ ಇಷ್ಟ ಆಗಿ ಅವರು ಇಷ್ಟಪಟ್ಟಿದ್ದಾರೆ ಅಂದಾಗ ನನಗೇನದ್ರಲ್ಲಿ ಆಶ್ಚರ್ಯ ಏನು ಅನಿಸಲ್ಲ. ಅದೇ ಜನ ಮರಳೋ ಜಾತ್ರೆ ಮರಳೋ ಅಂತ ಅನ್ಸುತ್ತೆ ನನಗಷ್ಟೇ. ಗಿಲ್ಲಿ ಮತ್ತೆ ಕಾವ್ಯ ಅವರಿಬ್ರು ಜಂಟಿ ಇದನ್ನ ನೋಡಿದಾಗ ಇಲ್ಲಿ ಯಾರಿಗೆ ಯಾರಿಂದ ಪ್ಲಸ್ ಆಗ್ತಿದೆ? ಬಿಕಾಸ್ ಕೆಲವರು ಹೇಳೋ ಪ್ರಕಾರ ಗಿಲ್ಲಿ ಇಲ್ಲದೆ ಹೋದ್ರೆ ಕಾವ್ಯ ಝೀರೋ ಅಂತ ಹೇಳ್ತಿದ್ದಾರೆ, ಅದರ್ವೈಸ್ ಕಾವ್ಯ ಇಲ್ಲದೆ ಹೋದ್ರೆ ಗಿಲ್ಲಿ ಕೂಡ ಡಲ್ ಆಗಿ ಹೋಗ್ತಾನೆ ಅಂತ ಹೇಳ್ತಿದ್ದಾರೆ, ಏನು ಸಪೋರ್ಟ್ ಸಿಸ್ಟಮ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು. ನಿಮ್ಮ ಪ್ರಕಾರ ಹೇಳೋದಾದ್ರೆ ಏನು ಹೇಳ್ತೀರಿ ಅಂತ? ಇಲ್ಲ, ಆ್ಯಕ್ಚುಲಿ ಕಾವ್ಯಂಗ್ ಪ್ಲಸ್ ಆಗಿದೆ. ಗಿಲ್ಲಿ ಜೊತೆ ಜಂಟಿಯಾಗಿ ಹೋಗಿದ್ದು ಕಾವ್ಯಂಗ್ ಪ್ಲಸ್ಸು. ಈಗ ಗಿಲ್ಲಿ ಇರಲಿಲ್ಲ ಅಂದಿದ್ರೆ ಕಾವ್ಯನ್ ತಗೊಂಡಾಗ ಇನ್ನೂ ಅವರು ಈಗಲೇ ಡಲ್ಲಾಗಿ ಕಾಣಿಸ್ತಾ ಇದ್ದಾರೆ. ಇನ್ನೂ ಡಲ್ಲಾಗಿ ಕಾಣಿಸಿರೋರು ಗಿಲ್ಲಿ ಇಲ್ಲ ಅಂದಿದ್ರೆ. ಗಿಲ್ಲಿ ಯಾರಿಲ್ಲ ಅಂದ್ರೂ ಗಿಲ್ಲಿ ಏನು ಡಲ್ ಆಗಲ್ಲ, ಏನೋ ಒಂದು ಹುಡುಕ್ಬಿಡ್ತಾನೆ. ಈ ಮರದ ಮೇಲೆ ಏನೋ ಒಂದು ಕಂಟೆಂಟ್ ಮಾಡೋಷ್ಟು ಅವನಷ್ಟು ಕಿಲಾಡಿ ಇದ್ದಾನೆ, ಮಾತಾಡ್ತಾನೇ ಇರ್ತಾನೆ. ಎನರ್ಜಿ ಅವನಿಗೆ ಶರೀರದಲ್ಲಿ ಎನರ್ಜಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಕಂಠದಲ್ಲಂತೂ ಎನರ್ಜಿ ಅವನಿಗೆ ಯಾವತ್ತೂ ಡೌನ್ ಆಗಲ್ಲ. ಯಾಕಂದರೆ ಯಾವಾಗಲೂ ಹಿಂಗೆ ಮಲಗಿರ್ತಾನೆ, ಹೇಳ್ತಾ ಇದೆ ಸೊಂಟನೇ ಇಲ್ಲ ಅಂತ. ಯಾವಾಗಲೂ ಮಲಗಿರ್ತಾನೆ, ಇಲ್ಲ ಬೀನ್ ಮ್ಯಾಗ್ ಮೇಲೆ ಮಲಗಿರ್ತಾನೆ, ಇಲ್ಲ ರಗೋರ್ ತೊಡೆ ಮೇಲೆ ಮಲಗಿರ್ತಾನೆ. ಅವ್ನು ಸ್ಟ್ರೇಟಾಗಿ ಕೂತಿರೋದೇ ನಾನು ನೋಡಿಲ್ಲ. ಸೊ ಹಾಗಾಗಿ ಅವನಿಗೆ ಕಾವ್ಯ ಇಲ್ಲ ಅಂದರೆ ಯಾವ ಎಫೆಕ್ಟು ಆಗಲ್ಲ. ಅವ್ನು ಇನ್ನೊಂದೇನೋ ಆಲ್ಟರ್ನೇಟ್ ರೆಡಿ ಮಾಡ್ಕೊಂಡ್ಬಿಡ್ತಾನೆ. ಯಾಕಂದರೆ ಅವನು ರಿಯಾಲಿಟಿ ಶೋ ಮಾಡೇ ಬಂದಿರೋದು ಅಣ್ಣ. ಸೊ ಇಲ್ಲೇನೇನು ವರ್ಕ್ ಆಗುತ್ತೆ ಒಂದು ರಿಯಾಲಿಟಿ ಶೋ ಅಲ್ಲಿ ಅನ್ನೋದು ಅವನಿಗೆ ಗೊತ್ತಿದೆ. ಸೊ ಹಾಗಾಗಿ ಕಾವ್ಯಂಗೆ ಪ್ಲಸ್ ಆಗಿದೆ ಗಿಲ್ಲಿಯಿಂದ ಹೊರತು. ಗಿಲ್ಲಿ ಕಾವ್ಯ ಇರಲಿ ಇಲ್ಲದೆ ಇರಲಿ ಅವ್ನು ಇನ್ನೊಂದೇನಾದ್ರು ಆಲ್ಟರ್ನೇಟ್ ರೆಡಿ ಮಾಡ್ಕೊಂಡಾದರೂ ಆಟ ಆಡೋಷ್ಟು ಕೇಪಬಿಲಿಟಿ ಮತ್ತು ಅವನಿಗೆ ಅರ್ಥ ಆಗಿದೆ. ಒಂದು ಶೋನ ನಾವು ಹೇಗೆ ಆಡಬೇಕು, ಹೇಗೆ ಆಡಿದ್ರೆ ಜನಕ್ಕೆ ಇಷ್ಟ ಆಗಿದೆ ಅನ್ನೋದನ್ನು ಭಾಳ ಅರ್ಥ ಮಾಡ್ಕೊಂಡಿದ್ದಾನೆ. ಅವನಿರೋದು, ಅವನ ಮಾತು, ಅವನ ಸ್ಲ್ಯಾಂಗು, ಮಂಡ್ಯ ಭಾಷೆ, ಅದೆಲ್ಲದಕ್ಕೂ ಜನ ಮನಸ್ಸು ಓದ್ತಿದ್ದಾರೆ ಅಂತ ನನಗನ್ಸುತ್ತೆ. ಸೊ ಈಗ ರಕ್ಷಿತಾ ಗಿಲ್ಲಿ ಮತ್ತೆ ಕಾವ್ಯನ ಟಾರ್ಗೆಟ್ ಮಾಡ್ತಿರೋ ಅಂಥದ್ದು, ಸೊ ಯಾಕೆ ಈ ಟಾರ್ಗೆಟ್ ಅಂತ ಅನ್ಸುತ್ತೆ? ರಕ್ಷಿತಾ ತುಂಬ ಚೆನ್ನಾಗಿ ಮೈಂಡ್ ಗೇಮ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ರಕ್ಷಿತಾ ತುಂಬ ಸ್ಮಾರ್ಟು. ಅವಳು ಜೊತೆಲಿದ್ದಾಗ ಅವಳಿಗೇನಾರು ಸರಿ ಇಲ್ಲ ಅಂದರೆ ಬಹುಶಃ ಅವಳು ಹೇಳ್ತಾಳೆ. ಅದೊಂದು ಮೆಚ್ಚುಗೆನೇ ವ್ಯಕ್ತಪಡಿಸ್ಬೇಕು. ಯಾಕಂದರೆ ನಾವೊಂದು ಟೀಮು ಅಂತ ಹೇಳಿ ಅವಳು ಆಟ ಆಡಿದೆ. ಜೊತೆಲಿದ್ದಾಗ ಅವಳಿಗೆ ಅದು ಬೇಜಾರಾಗಿದ್ದಾಗ ಅವಳು ಹೇಳಿದಾಳೆ. ಟಾರ್ಗೆಟ್ ಅಂತ ನನಗೇನು ಅನಿಸಲ್ಲ. ಅವಳು ಯಾವುದಕ್ಕಾದರೂ ಅಷ್ಟೇ ಅವಳು ಓವರ್ ರಿಯಾಕ್ಟೇ ಮಾಡೋದು. ಅವಳು ನಮ್ಮ ಥರ ನಾರ್ಮಲ್ ರಿಯಾಕ್ಟ್ ಅಂತ ಅವಳು ಮಾಡಲ್ಲ.